ಮಹಾದೇವಿ, ಮಹಾದೇವಿ, ಮಗು ಮಹಾಂತೇಶ ಊರಿಗೆ ಬಂದು ತನ್ನ ವಿದ್ಯಾಭ್ಯಾಸ ಮುಗಿಸಿಕೊಂಡು ಊರಿಗೆ ಬಂದು 3 ತಿಂಗಳಾಯಿತು. ಅದಕ್ಕಾಗಿ ಇವತ್ತು ನಮ್ಮ ಕಬ್ಬಿನ ಗದ್ದೆ, ಭತ್ತದ ಗದ್ದೆ, ದ್ರಾಕ್ಷಿ ತೋಟ ಎಲ್ಲವೂ ತೋರಿಸುವುದರೊಳಗಾಗಿ ತುಂಬಾ ಸುಸ್ತಾಗಿ ಹೋಯಿತು. ಮತ್ತೆ ಸಮಯ ಸಿಕ್ಕಾಗ ನಮ್ಮೆಲ್ಲ ಆಸ್ತಿಯನ್ನು ಮಹಾಂತೇಶ್ವರಿಗೆ ತೋರಿಸಿದರಾಯ್ತು. ಅದಕ್ಕಾಗಿ ಮಹಾದೇವಿ, ಮಹಾಂತೇಶ ನೀನು ಕೂಡಿ ನೀವಿಬ್ಬರು ಜೊತೆಯಾಗಿ ಮನೆಗೆ ಹೋಗ್ರಿ, ನಾನು ಸ್ವಲ್ಪ ರುದ್ರನ ಮನೆ ಕಡೆಗೆ ಹೋಗಿ ಬರ್ತೀನಿ ಮಹಾದೇವಿ. ಅಲ್ಲ ರೀ, ರುದ್ರನ ಮಗಳ ಮದುವೆ ಇರೋದು ನಾಳೆ ಬೆಳಿಗ್ಗೆ 10 ಗಂಟೆಗೆ, ಮತ್ತೆ ಈಗಲೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಮೊದಲೇ ತೋಟದಲ್ಲಿ ನಿಮ್ಗೆ ಸುತ್ತಾಡಿ ತುಂಬಾ ಸುಸ್ತಾಗಿದ್ದೀರಾ, ಇವತ್ತು ವಿಶ್ರಾಂತಿ ತೆಗೆದುಕೊಳ್ಳಿ, ನಾಳೆ ಹೋದ್ರೆ ಆಯ್ತು. ಮಹಾದೇವಿ, ನಾಳೆನೇ ಹೋಗಬಹುದಿತ್ತು, ಆದ್ರೆ ರುದ್ರ 4 ದಿನದ ಹಿಂದೆನೆ ನನಗೆ ಹೇಳಿದ್ದ, ನನಗೆ 1 ಲಕ್ಷ ರೂಪಾಯಿ ಬೇಕು ಮಗಳ ಮದುವೆಗೆ ಅಂತ. ಅವನು ಹೇಳಿದ ಮೇಲೆ ನಾವು ತಪ್ಪಿಸೋದು ತಪ್ಪಾಗುತ್ತದೆ. ಮದುವೆ ಅಂದ ಮೇಲೆ ಅವನ ತಲೆಯಲ್ಲಿ 10 ಯೋಚನೆಗಳು ತುಂಬಿಕೊಂಡಿರುತ್ತವೆ. ಅದಕ್ಕಾಗಿ ನಮ್ಮ ಮನೆ ಹತ್ರ ಅವನು ಬಂದಿಲ್ಲ. ಅದಕ್ಕೋಸ್ಕರ ನಾನೇ ಅವ್ರ ಮನೆ ಹತ್ರ ಹೋಗಿ ದುಡ್ಡು ಕೊಟ್ಟು ಬಂದ್ರಾಯ್ತು ಅಂತ ಮಹಾದೇವಿ. ಅಪ್ಪಾಜಿ, ಅದರ ತೊಂದರೆ ತೆಗೆದುಕೊಳ್ಳುವ ಅವಶ್ಯಕತೆನೇ ಇಲ್ಲ. ಅದು ಅಲ್ಲಿ ನೋಡಿ ಅಪ್ಪಾಜಿ, ರುದ್ರನೇ ಈ ಕಡೆಗೆ ಹೊರಟಿದ್ದಾನೆ. ಎಲ್ಲಿ ಮಹಾಂತೇಶ್? ಅದು ಅಲ್ಲಿ ನೋಡಿ ಅಪ್ಪಾಜಿ. ಎಲ್ಲಿ ಕಾಣ್ತಾನೆ ಇಲ್ಲವಿಲ್ಲ? ಅದು ಬಂದೇ ಬಿಟ್ಟ ನೋಡಿ ಅಪ್ಪಾಜಿ. ಬರ್ಲಿ ಬಿಡು. ಏನ್ರಿ ಇದನ್ನ ತಂದೆ ತಾಯಿ ಮಗ ಕೂಡ್ಕೊಂಡು ಯಾವ್ದಾದ್ರು ದೇವಸ್ಥಾನ ಕೊಂಡ್ರು ಅಥವಾ ಯಾವ್ದಾದ್ರು ಸಮಸ್ಯೆ ಬಗೆಹರಿಸ್ಲಕ್ ಕೊಟ್ರಿ? ರುದ್ರ, ಸಮಸ್ಯೆ ಬಗೆಹರಿಸುವ ಸಮಯವೇ ನನಗೆ ಹೆಚ್ಚಾಗಿರುವುದರಿಂದ ನಮ್ಮ ಮನೆಯ ಸಮಸ್ಯೆವೇ ನನಗೆ ಬಗೆಹರಿಸದಂತಾಗಿದೆ. ಅದಕ್ಕಾಗಿ ನನಗೂ ವಯಸ್ಸು ಜಾಸ್ತಿ ಆಯಿತು. ಅದಕ್ಕೋಸ್ಕರ ನಮ್ಮ ಮನೆಯ ಜವಾಬ್ದಾರಿಗಳೆಲ್ಲ ನನ್ನ ಮಗು ಮಹಾಂತೇಶನಿಗೆ ಒಪ್ಪಿಸ್ತಾ ಇದ್ದೀನಿ. ಅದಕ್ಕಾಗಿ ನಮಗಿರುವ ಬಾಳೆ ತೋಟ, ದ್ರಾಕ್ಷಿ ತೋಟ, ಕಬ್ಬಿನ ಗದ್ದೆ, ಭತ್ತದ ಗದ್ದೆ ಎಲ್ಲವೂ ತೋರಿಸಿಕೊಂಡು ಬರೋದ್ರಲ್ಲಿ ತುಂಬ ಹೊತ್ತಾಗಿ ಹೋಯ್ತಪ್ಪ. ಅದಕ್ಕಾಗಿ ತುಂಬ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸ್ವಲ್ಪ ಬೇಜಾರು ಆಯ್ತು. ಅದಕ್ಕೋಸ್ಕರ ಕಾಲು ನೋಯ್ತಾಯಿತ್ತು. ಹೇಗೋ ಮನೆ ಕಡೆ ಹೊರಟಿದ್ದೆವು. ದನರ ಹೆಂಗೋ ಮನೆ ಕಡೆಗೆ ಹೊಂಟ್ರಿ, ನಮ್ಮ ಮನೆ ಹತ್ರನೇ ಬಂದ್ರಿ. ಮಹಾಂತೇಶ ದನರು ಒಂದ್ ಸತನ್ ನಮ್ಮ ಮನೆಗೆ ಬಂದಿಲ್ಲ. ಏನೋ ನೀವು 3 ಜನ ನಮ್ಮ ಮನೆಗೆ ಹೆಜ್ಜೆ ಹಾಕೋದ್ರಿ ಅಂದ್ರ ನಮ್ಮ ಜೀವನ ಪಾವನ ಆಗ್ತದ್ರಿ ಅಪ್ಪ. ನಿನ್ನ ಮಗಳ ಮದುವೆ ಇರೋದು ನಾಳೆಗೆ ತಾನೆ, ಖಂಡಿತವಾಗೂ ಎಲ್ಲರೂ ಬರ್ತೀವಿ. ಯಾಕೆಂದ್ರೆ ಇವರು ಹೊಲದಲ್ಲಿ ಸುತ್ತಾಡಿ ತುಂಬಾ ಸುಸ್ತಾಗಿದ್ದಾರೆ. ನಾಳೆ ಬರ್ತೀವಿ. ದನರ ನಮ್ಮ ಮಗಳಿಗೆ ಮದುವೆ ತಪ್ಪಲಾಗ ಬರ್ಬೇಕು ನೋಡ್ರಿ. ದೇವ್ರು ಕೂಡಿಸ್ಕೊಟ್ಟಂಗ ಚಿಕ್ಕ ದನರು ಮಹಾಂತೇಶಪ್ಪ ಅವ್ರು ಬಂದಾರ. ಎಲ್ಲರೂ ಕೂಡಿ ನನ್ನ ಮಗಳ ಮದುವೆ ಬರ್ಬೇಕು ನೋಡ್ರಿ. ರುದ್ರ, ನಿನ್ನ ಮಗಳ ಮದುವೆಗೆ ನಾನು ಖಂಡಿತವಾಗಿ ಬಂದೇ ಬರ್ತೀನಿ ರುದ್ರ, ಆಯ್ತೇ? ಆಯ್ತ್ರಿ ಅಪ್ಪ, ನಾನು ಬರ್ತೀನಿ. ಮಹಾದೇವಿ, ಪಾಪ ಮಗಳ ಮದುವೆ ಮಾಡೋದಕ್ಕಾಗಿ ರುದ್ರ ತುಂಬಾ ಒದ್ದಾಡುತ್ತಿದ್ದಾರೆ. ಮಕ್ಕಳ ಮದುವೆ ಎಂದರೆ ಹೆತ್ತವರಿಗೆ ಬಲು ಹಿಗ್ಗು. ಏನು ಮಹಾದೇವಿ? ರುದ್ರ, ಇದು ಮಹಾದೇವಿ, ರುದ್ರನಿಗೆ ಹಣ ಕೊಡೋದೇ ಮರ್ತು ಬಿಟ್ಟೆ.
ಮಹಾದೇವಿ ಮಾಂತೇಶ ನೀವು ಮನೆಗೆ ನಡೆದು ಬಿಡ್ರಿ, ನಾನು ರುದ್ರನ ಮನೆಗೆ ಹೋಗಿ ಹಣ ಕೊಟ್ಟು ಬರುತ್ತೇನೆ. ಅರೇ ಏನ್ರಿ ನೀವು? ಅಲ್ಲ ರೀ, ಹಣ ಕೊಡೋದಕ್ಕೆ ನೀವ್ ಯಾಕೆ ಅವ್ರ ಮನೆಗೆ ಹೋಗ್ಬೇಕು? ಹೇಗೂ ನನ್ನ ಮಗ ಮಹಂತೇಶ್ ಇದ್ದಾನಲ್ಲ, ಅವನೇ ಹೋಗಿ ಕೊಟ್ಟು ಬರ್ತಾನೆ. ಹಣವನ್ನು ಅವನ ಕೈಯಲ್ಲಿ ಕೊಟ್ಬಿಡಿ. ಮಹಾದೇವಿ ಮತ್ತೇಕೇನೆ ಅವನನ್ನು ಕಳಿಸುವೆ? ನಾನೇ ಹೋಗಿ ಕೊಟ್ಟು ಬರುತ್ತೇನೆ. ಅಪ್ಪಾಜಿ, ನನ್ನ ಕೈಯಲ್ಲಿ ಹಣ ಕೊಟ್ಟು ಬಿಡಿ. ನಾನು ರುದ್ರನ ಮನೆಗೆ ಹೋಗಿ ಹಣವನ್ನು ಕೊಟ್ಟು ಬರುತ್ತೇನೆ. ಮಾಂತೇಶ ಅವನು ಎಲ್ಲಿರ್ತಾನಂತ ಕೊಟ್ಟು ಬರ್ತೀಯಪ್ಪ. ಅವನು ಭಾಳ ಇದ್ರ ಮಕ್ಕಳಾಪುರ ಭೀಮನ್ ಹೋಟೆಲ್ದಾಗ ಇರ್ತಾನ, ಅಲ್ಲಿ ಇರ್ಲಿಕ್ಕಂದ್ರೆ ಜಬ್ಬಾರ್ ಅಂಗಡಿಯಾಗ ಇರ್ತಾನ, ಅಲ್ಲಿ ಇರ್ಲಿಕ್ಕಂದ್ರೆ ಕೆಳಗೆ ಅವ್ರ ಓರ ಬಲ್ಲಕ್ಕೆ ಇರ್ತಾನೆ, ತೆಳಗೆ ಹಣಮಂದಿ ಹುಡುಗ ಬಲ್ಲಕ್ಕ ಅಲ್ಲಿ ಹೋಗಿ ಕೊಟ್ಟು ಬಾಯಪ್ಪ. ಹಾ ಮಂತೇಶ ಆಯ್ತಾ ತಗೋ, 1,00,000 ರೂಪಾಯಿ ಅದಾವ ಅಂತ ಹೇಳಪ್ಪ. ಇವು ಕೊಟ್ಟು ಬಾ. ಆಯ್ತು ಅಪ್ಪಾಜಿ. ನಾ ಕೊಟ್ಟನೆ ಕೇಳು. ಆಯ್ತು ಅಪ್ಪಾಜಿ. ನಮ್ಮ ಪಪ್ಪ ಕೊಟ್ಟನೆ ಕೇಳು. ಆಯ್ತು ಅಪ್ಪಾಜಿ, ನಮ್ಮ ಪಪ್ಪನೇ ಕೊಟ್ಟಿದ್ದಾನೆ ಅಂತ ಹೇಳ್ತೀನಿ. ಓಕೆ, ಅವ್ನು ಎಲ್ಲಿ ಇರ್ತಾನೋ ಅಲ್ಲೇ ಹೋಗಿ 1,00,000 ರೂಪಾಯಿವನ್ನು ಅವನಿಗೆ ಮುಟ್ಟಿಸೇ ಬರ್ತೀನಿ. ಆಯ್ತು ಮಾಂತೇಶ. ಆಯ್ತು ಅಪ್ಪಾಜಿ, ನಾನಿನ್ನು ಹೋಗಿ ಬರಲೇ. ಮಹಾದೇವಿ ನನಗೆ ಹೊಟ್ಟೆ ತುಂಬಾ ಹಸಿವು ಆಗ್ತಾ ಇದೆ. ಬನ್ರಿ ಹೋಗೋಣ.